ಫಗು ಅಳಕಟ್ಟಿಯವರು 1880 ಜುಲೈ 2 ಧಾರವಾಡದಲ್ಲಿ ಗುರು ಬಸಪ್ಪ ಅಳಕಟ್ಟಿ ಮತ್ತು ದಾನಾದೇವಿ ದಂಪತಿಗಳ ಪುತ್ರನಾಗಿ ಜನಿಸಿದರು. ಧಾರವಾಡದಲ್ಲಿ ಪ್ರಾಥಮಿಕ ಶಿಕ್ಷಣ ಪಡೆದ ಅಳಕಟ್ಟಿಯವರು ನಂತರ ಮುಂಬೈನ ಸೇಂಟ್ ಜೇವಿಯರ್ ಕಾಲೇಜಿನಲ್ಲಿ ವಿದ್ಯಾಭ್ಯಾಸವನ್ನ ಮಾಡಿದರು. ಅಲ್ಲಿ ಕನ್ನಡದ ಮೇಲಿನ ನಿರ್ಲಕ್ಷ್ಯ ಮತ್ತು ಇತರ ಭಾಷೆಗಳ ಅಭಿಮಾನವನ್ನ ಕಂಡ ಅವರು ಕನ್ನಡ ನಾಡು, ನುಡಿ, ಸಾಹಿತ್ಯ ಹಾಗೂ ಸಂಸ್ಕೃತಿಯ ಉಳಿವಿಗಾಗಿ ಜೀವನವನ್ನೇ ಮುಡಿಪಾಗಿಡುವ ಸಂಕಲ್ಪವನ್ನ ಮಾಡಿದರು. ಆಲೂರು ವೆಂಕಟರಾಯರಂತಹ ಕನ್ನಡ ಚಿಂತಕರು ಅವರ ಮೇಲೆ ಅಪಾರ ಪ್ರಭಾವವನ್ನ ಬೀರಿದರು. 1904 ಕಾನೂನು ಪದವಿ ಪಡೆದಂತಹ ಇವರು ವಕೀಲಿ ವೃತ್ತಿಯನ್ನ ಆರಂಭಿಸ್ತಾರೆ. ಬಳಿಕ ವಿಜಯಪುರವನ್ನ ತಮ್ಮ ಕಾರ್ಯಕ್ಷೇತ್ರವನ್ನಾಗಿ ಮಾಡಿಕೊಳ್ತಾರೆ. ವಕೀಲರಾಗಿದ್ದರೂ ಸಾರ್ವಜನಿಕ ಬದುಕು, ಶಿಕ್ಷಣ, ಕನ್ನಡ ಮತ್ತು ಸಮಾಜ ಸೇವೆಯೇ ಅವರ ನಿಜವಾದ ಧ್ಯೇಯ ಆಗಿತ್ತು. ಅಳಕಟ್ಟಿ ಅವರ ಜೀವನದ ಅತ್ಯಂತ ಮಹತ್ತರ ಸಾಧನೆ ಅಂದ್ರೆ ವಚನ ಸಾಹಿತ್ಯದ ಸಂರಕ್ಷಣೆ. ಆ ಕಾಲದಲ್ಲಿ ಮನೆಗಳಲ್ಲಿ, ಮಠಗಳಲ್ಲಿ, ದೇವಾಲಯಗಳಲ್ಲಿ, ತಾಳೆ ಓಲೆಗಳಲ್ಲಿ ಅಡಗಿದ್ದಂತಹ ವಚನ ಸಾಹಿತ್ಯವನ್ನ ಹುಡುಕುತ್ತಾ ಅವರು ನಾಡಿನ ಮೂಲೆ ಮೂಲೆ ಸಂಚರಿಸ್ತಾರೆ. 1920 ವಿಜಯಪುರದಲ್ಲಿ ಸಂಗ್ರಹಿಸಿದಂತಹ ಅಪರೂಪದ ವಚನ ಹಸ್ತಪ್ರತಿಗಳ ಪ್ರದರ್ಶನ ಏರ್ಪಡಿಸಿ ಅವುಗಳ ಮಹತ್ವವನ್ನ ಜನರಿಗೆ ಪರಿಚಯಿಸ್ತಾರೆ. 1925 ತಮ್ಮ ಸ್ವಂತ ಮನೆಯನ್ನ ಮಾರಾಟ ಮಾಡಿ ಈತ ಚಿಂತಕ ಮುದ್ರಣಾಲಯ ಸ್ಥಾಪಿಸಿ ವಚನ ಸಾಹಿತ್ಯವನ್ನ ಮುದ್ರಿಸಿ ಜನಸಾಮಾನ್ಯರಿಗೆ ತಲುಪಿಸುವ ಐತಿಹಾಸಿಕ ಕಾರ್ಯ ಕೈಗೊಳ್ತಾರೆ. ಇದೊಂದು ನಿಜವಾದ ವಚನ ಕ್ರಾಂತಿಯಾಗಿತ್ತು. ಅಳಕಟ್ಟಿಯವರ ಸಂಶೋಧನೆಯ ಮೊದಲ ಸುಮಾರು 50 ವಚನಕಾರರು ಮಾತ್ರ ಪರಿಚಯ ಇದ್ರು. ಆದರೆ ಅವರ ಅವಿರತ ಪರಿಶ್ರಮದಿಂದ ಅಳಕಟ್ಟಿಯವರ ಅವಿರತ ಪರಿಶ್ರಮದಿಂದ 250ಕ್ಕೂ ಹೆಚ್ಚು ವಚನಕಾರರು ಬೆಳಕಿಗೆ ಬಂದರು. ಹರಿಹರನ 42 ರಗಳೆಗಳನ್ನ ಸಂಶೋಧಿಸಿ ಪ್ರಕಟಿಸಿದ ಕೀರ್ತಿಯು ಕೂಡ ಅವರಿಗೆ ಸಲ್ಲುತ್ತೆ. 1923 1930 ನಡುವೆ ಪ್ರಕಟವಾದಂತಹ ವಚನ ಸಾಹಿತ್ಯ ಸಾರ ಹಲವು ಸಂಪುಟಗಳು ಇಂದಿಗೂ ವಚನ ಸಾಹಿತ್ಯದ ಅಮೂಲ್ಯ ಗ್ರಂಥಗಳಾಗಿ ಇವೆ. ಒಟ್ಟಾರೆ ಅವರು ಸಂಪಾದಿಸಿ ಪ್ರಕಟಿಸಿದ ಹಾಗೂ ಸ್ವತಃ ರಚಿಸಿದ ಕೃತಿಗಳು 175ಕ್ಕೂ ಹೆಚ್ಚು. ಶೂನ್ಯ ಸಂಪಾದನೆ, ಶಿವಾನುಭವ, ಕೃಷಿ ವಿಜ್ಞಾನ, ಪ್ರಭುದೇವರ ವಚನಗಳು, ಹರಿಹರನ ರಗಳೆ, ಪ್ರದೀಪಿಕೆ, ಶಬ್ದಕೋಶ, ಆದಿಶೆಟ್ಟಿ ಪುರಾಣ ಸೇರಿದಂತೆ ಅನೇಕ ಕೃತಿಗಳು ಅವರ ವಿದ್ವತ್ತಿಗೆ ಸಾಕ್ಷಿಯಾಗಿವೆ. ಅದಷ್ಟೇ ಅಲ್ಲ, 1926 ಸಂಶೋಧನಾ ಪತ್ರಿಕೆ ಶಿವಾನುಭವ ಆರಂಭಿಸಿ 1927 ನವ ಕರ್ನಾಟಕ ಎಂತಕ್ಕಂತಹ ವಾರ ಪತ್ರಿಕೆಯನ್ನು ಕೂಡ ಪ್ರಕಟಿಸ್ತಾರೆ. ಸಂಘಟನೆ ಹಾಗೂ ಸಮಾಜ ನಿರ್ಮಾಣದಲ್ಲಿಯೂ ಅಳಕಟ್ಟಿಯವರ ಸೇವೆ ಅಪಾರ. 1910 ಬಿಜಾಪುರ ಜಿಲ್ಲಾ ಲಿಂಗಾಯತ ವಿದ್ಯಾವರ್ಧಕ ಸಂಘ ಸ್ಥಾಪಿಸ್ತಾರೆ. ಅಳಕಟ್ಟಿಯವರ ಸೇವೆಯನ್ನ ಗುರುತಿಸಿ ಮುಂಬೈ ವಿಧಾನ ಪರಿಷತ್ ಸದಸ್ಯತ್ವ, ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನ 1926 ನೀಡುತ್ತೆ. ಕರ್ನಾಟಕ ಏಕೀಕರಣ ಪರಿಷತ್ತಿನ ಅಧ್ಯಕ್ಷತೆಯನ್ನ 1926 ನೀಡುತ್ತೆ. ಮುಂಬೈ ವಿಶ್ವವಿದ್ಯಾಲಯದ ಸೆನೆಟ್ ಸದಸ್ಯತ್ವ, ಅಖಿಲ ಭಾರತ ವೀರಶೈವ ಮಹಾಸಭೆಯ ಅಧ್ಯಕ್ಷತೆ, ಹೀಗೆ ಕರ್ನಾಟಕ ವಿಶ್ವವಿದ್ಯಾಲಯದ ಗೌರವ, ಡಾಕ್ಟರೇಟ್ ಸೇರಿದಂತೆ ಅನೇಕ ಗೌರವಗಳು ಕೂಡ ಇವರ ಕಠಿಣಾಶ್ರಮಕ್ಕೆ ಲಭಿಸ್ತವೆ. ಬಸವಣ್ಣನವರ ವಚನಗಳನ್ನ ಇಂಗ್ಲಿಷ್ ಭಾಷೆಗೆ ಅನುವಾದಿಸಿ ವಿಶ್ವಕ್ಕೆ ಪರಿಚಯಿಸಿದವರೂ ಕೂಡ ಇವರೇನೆ. ವಚನ ಗಾಯನಕ್ಕೆ ಉತ್ತೇಜನ ನೀಡಿ ಶ್ರೇಷ್ಠ ಸಂಗೀತಗಾರರಿಂದ ಧ್ವನಿ ಮುದ್ರಣ ಮಾಡಿಸುವ ಮೂಲಕ ವಚನ ಸಾಹಿತ್ಯದ ಪ್ರಸಾರಕ್ಕೆ ಹೊಸ ಆಯಾಮವನ್ನ ನೀಡ್ತಾರೆ. 1964 ಜೂನ್ 27 ಅವರು ಲಿಂಗೈಕ್ಯರಾದರೂ ಅವರಿಂದ ಉಳಿದಿರುವಂತಹ ವಚನ ಸಾಹಿತ್ಯದ ಸಂಪತ್ತು, ಶಿಕ್ಷಣ ಸಂಸ್ಥೆಗಳು, ಸಹಕಾರಿ ಚಳುವಳಿ ಹಾಗೂ ಕನ್ನಡ ಸೇವೆ ಇಂದಿಗೂ ಕೂಡ ಜೀವಂತವಾಗಿ ಇದೆ. ಅವರು ಸ್ಥಾಪಿಸಿದಂತಹ BLDE ಸಂಸ್ಥೆಯು ನಂತರ ಇವರ ಸಮಗ್ರ ಸಾಹಿತ್ಯವನ್ನ 15 ಸಂಪುಟಗಳಲ್ಲಿ ಪ್ರಕಟಿಸಿರುವುದು ಅವರ ಕಾರ್ಯದ ಮಹತ್ವವನ್ನ ಸಾರುತ್ತೆ.
ವಚನಗಳನ್ನ ಉಳಿಸಿ ಶರಣರ ಚಿಂತನೆಗಳನ್ನ ಜನಜನಿತಗೊಳಿಸಿ ಕನ್ನಡ ಸಾಹಿತ್ಯದ ಅಮೂಲ್ಯ ಪರಂಪರೆಯನ್ನ ಮುಂದಿನ ಪೀಳಿಗೆಗೆ ತಲುಪಿಸಿದ ಮಹಾನ್ ಸಾಧಕ ಡಾಕ್ಟರ್ ಪಗು ಅಳಕಟ್ಟಿ ಅವರ ಸ್ಮರಣೆ ಕನ್ನಡಿಗರ ಸಾಂಸ್ಕೃತಿಕ ಕರ್ತವ್ಯ ಕೂಡ ಆಗಿದೆ. ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪಗು ಅಳಕಟ್ಟಿಯವರ ಜನ್ಮ ದಿನ ಜುಲೈ 2. ಪ್ರತಿ ವರ್ಷ ಕೂಡ ಜುಲೈ 2ರಂದು ಅವರ ಜನ್ಮ ದಿನಾಚರಣೆಯನ್ನ ಆಚರಣೆ ಮಾಡ್ತಾರೆ. ಹಾಗಾದ್ರೆ ಯಾರು ಈ ಪಗು ಅಳಕಟ್ಟಿಯವರು? ಬನ್ನಿ, ಇವತ್ತಿನ ದಿನ ಅವರ ಜನ್ಮ ದಿನಾಚರಣೆಯ ಪ್ರಯುಕ್ತ ಅವರ ಸಂಕ್ಷಿಪ್ತ ಪರಿಚಯವನ್ನ ಪಡ್ಕೊಳ್ಳೋಣ. ಕನ್ನಡ ಸಾಹಿತ್ಯ ಲೋಕದಲ್ಲಿ ವಚನ ಪಿತಾಮಹ ಅಂತಾನೆ ಪ್ರಖ್ಯಾತರಾದಂತಹ ಮಹಾನ್ ಸಂಶೋಧಕರು ಇವರು. ಸಾಹಿತಿಗಳು ಇವರು, ವೃತ್ತಿಯಲ್ಲಿ ವಕೀಲರು. 12ನೇ ಶತಮಾನದ ಬಸವಾದಿ ಶರಣರ ಅಮೂಲ್ಯ ವಚನಗಳು ಕಳೆದು ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ವಚನಗಳ ಹಸ್ತಪ್ರತಿಗಳನ್ನ ನಾಡಿನ ಮೂಲೆ ಮೂಲೆಗಳಿಂದ ಸಂಗ್ರಹಿಸಿ ಸಂಶೋಧಿಸಿ ಮುದ್ರಿಸಿ ಪ್ರಕಟಿಸುವ ಮೂಲಕ ವಚನ ಸಾಹಿತ್ಯಕ್ಕೆ ಮರು ಜೀವ ನೀಡಿದ ಪುಣ್ಯ ಪುರುಷರು ಇವರು. ಇವರ ಪೂರ್ಣ ಹೆಸರು ಅಂದ್ರೆ ಫಕೀರಪ್ಪ ಗುರುಬಸಪ್ಪ ಅಳಕಟ್ಟಿ. ಜನಿಸಿದ್ದು ಜುಲೈ 2, 1880 ಧಾರವಾಡದಲ್ಲಿ. ಸ್ನೇಹಿತರೆ, ಅಜ್ಞಾತವಾಗಿದ್ದಂತಹ ಮತ್ತು ಮಠ ಮನೆಗಳಲ್ಲಿ ಧೂಳು ಹಿಡಿತಾ ಇದ್ದಂತಹ ತಾಡೆ ಓಲೆಗಳನ್ನ ಕಾಲಿನ ನಡಿಗೆಯಲ್ಲಿ ಸಂಚರಿಸಿ ಸಂಗ್ರಹಿಸಿದರು ಇವರು. ತಮ್ಮ ಸ್ವಂತ ಮನೆಯನ್ನ ಮಾರಿ ವಚನಗಳ ಮುದ್ರಣಕ್ಕೆ ಹಣ ಒದಗಿಸಿದ ತಪಸ್ವಿ ಇವರು. ವಚನ ಸಾಹಿತ್ಯದ ಪ್ರಚಾರಕ್ಕಾಗಿ 1926ರಲ್ಲಿ ಶಿವಾನುಭವ ಎಂತಕ್ಕಂತಹ ಮಾಸಿಕ ಪತ್ರಿಕೆಯನ್ನ ಆರಂಭಿಸಿ 1927ರಲ್ಲಿ ನವ ಕರ್ನಾಟಕ ಎಂತಕ್ಕಂತಹ ವಾರ ಪತ್ರಿಕೆಯನ್ನ ಆರಂಭಿಸ್ತಾರೆ. ವಿಜಯಪುರದಲ್ಲಿ ಶೈಕ್ಷಣಿಕ ಪ್ರಗತಿಗಾಗಿ BLDEA ಸಂಸ್ಥೆಯನ್ನ ಸ್ಥಾಪನೆ ಮಾಡ್ತಾರೆ. ಅಂತಹ ಪಗು ಅಳಕಟ್ಟಿಯವರನ್ನ ವಚನ ಪಿತಾಮಹ ಅಂತಾರೆ. ಕರ್ನಾಟಕದ ಮ್ಯಾಕ್ಸ್ ಮುಲ್ಲರ್ ಅಂತಾರೆ. ಇವರಿಗೆ ರಾವ್ ಬಹದ್ದೂರ್ ಪದವಿ ಭಾರತ ಸರ್ಕಾರ ನೀಡಿ ಗೌರವಿಸಿದೆ. ಹಾಗೆಯೇ ಕರ್ನಾಟಕ ವಿಶ್ವವಿದ್ಯಾಲಯ ಇವರಿಗೆ ಗೌರವ ಡಾಕ್ಟರೇಟ್ ಪದವಿಯನ್ನ ಕೂಡ ನೀಡಿ ಗೌರವಿಸಿದೆ. ಇಂತಹ ಪಗು ಅಳಕಟ್ಟಿಯವರ ಜನ್ಮದಿನ ಜುಲೈ 2. ಒಮ್ಮೆ ಆಚಾರ್ಯ BM ಶ್ರೀಕಂಠಯ್ಯನವರು ವಿಜಯಪುರಕ್ಕೆ ಬರ್ತಾರೆ. ಅವರನ್ನ ಕೇಳ್ತಾರೆ, ನಿಮ್ಮೂರಿನ ಗೋಲಗುಮ್ಮಟ ನೋಡುವಿರಾ ಅಂತ. ಅದಕ್ಕೆ ಪಗು ಅಳಕಟ್ಟಿಯವರ ಉತ್ತರ ಏನಾಗಿರುತ್ತೆ ಗೊತ್ತಾ? ವಚನ ಗುಮ್ಮಟವಾದಂತಹ ಪಗು ಅಳಕಟ್ಟಿಯವರನ್ನ ನೋಡ್ಬೇಕು ಅಂದಿದ್ರಂತೆ. ಅಂದ್ರೆ BM ಶ್ರೀಕಂಠಯ್ಯನವರು ಇಂಗಿತವನ್ನ ವ್ಯಕ್ತಪಡಿಸಿದ್ದು ಗೋಲ್ ಗುಮ್ಮಟವನ್ನ ನೋಡ್ಬೇಕು ಅಂತ ಅಲ್ಲ, ಪಗು ಅಳಕಟ್ಟಿಯವರನ್ನ ನೋಡ್ಬೇಕು ಅಂತ. ಅಳಕಟ್ಟಿಯವರ ಮಹೋನ್ನತ ವ್ಯಕ್ತಿತ್ವಕ್ಕೆ ಈ ಮಾತು ಸಾಕ್ಷಿಯಾಗಿದೆ. ಬನ್ನಿ, ಅವರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನ ಕೂಡ ತಿಳಿದುಕೊಳ್ಳೋಣ.